ಈಗ ನಾವು ಲೋಕ ಕಲ್ಯಾಣಾರ್ಥವಾಗಿ ಜಗತ್ತಲ್ಲಿ ಪ್ರತಿಯೊಬ್ಬರು ಏನೇನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಧಾನ. ಲೋಕ ಕಲ್ಯಾಣಾರ್ಥವಾಗಿ ಪಾಷಾಣ ಗೌರಿ ವ್ರತವನ್ನು ಯಮಶಾಸನದಲ್ಲಿ ಬರೆದಿರ್ತಕ್ಕಂಥ ವಿಧಾನ. ಅದಕ್ಕೆ ಯಮಶಾಸನ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಘಟ್ಟ ಜೀವನದಲ್ಲಿ. ಯಮ ಭದ್ರರಾಯ. ಅದಕ್ಕೆ ಯಮ ಭದ್ರನಾಗಿರ್ತಕ್ಕಂಥವನು, ಯಮ ಧರ್ಮನಾಗಿರ್ತಕ್ಕಂಥವನು, ಧರ್ಮ ನಿಷ್ಠೆಯಲ್ಲಿ ಪರಿಪಾಲನೆ ಮಾಡ್ತಕ್ಕಂಥವನು. ಯಮಭದ್ರ ಅಂದರೆ ಆ ಭದ್ರ ಅಂತಕ್ಕಂಥ ವಿಧಾನ ಯಾರು? ವೀರಭದ್ರ. ವೀರಭದ್ರನ ಅಂಶದಲ್ಲಿ ಶನೇಶ್ಚರನು ಸಂಗಮವಾಗಿರ್ತಕ್ಕಂಥ ಸಮಯದಲ್ಲಿ ಯಮಧರ್ಮರಾಜನು ತಾನು ತನ್ನ ಮನೆಯಲ್ಲಿ ಜನನವಾದ. ಅಂದರೆ ಸಾಕ್ಷಾತ್ ಶನೇಶ್ಚರನು ಮನೆ ಬಿಟ್ಟು ಹೊರಗಡೆ ಹೋದಾಗ ಮಾತ್ರ ಯಮಧರ್ಮನ ಜನನವಾಯಿತು. ಅಂದರೆ ಕರ್ಮಾಧಿಪತಿ ಮನೆಯಲ್ಲಿದ್ದಾಗ ಪರಿಪೂರ್ಣವಾಗಿ ಅವನ ಜನನ ಅಂದರೆ ತಾಯಿಗೆ ಮತ್ತೊಂದು ಮಗು ಆಗಲೇ ಇಲ್ಲ. ತದನಂತರವೇ ಅಂದರೆ ನೋಡಿ, ಕೆಲವರು ಮನೇಲಿ ಏನು ಹೇಳ್ತಾರೆ, ಅಯ್ಯೋ ನನ್ನ ಮಗಳು ಮದುವೆ ಮಾಡ್ಕೊಡ್ತಾನೇ ಆಗ್ತಾ ಇಲ್ಲ, ಆ ದೊಡ್ಡವಳಿದ್ದಾಳೆ ಅವಳಿಗೆ ಮದುವೆ ಆಗ್ತಾನೆ ಇಲ್ಲ, ಚಿಕ್ಕವಳಿಗೆ ಕೇಳ್ಕೊಂಡು ಬರ್ತಾನೆ ಇದ್ದಾರೆ. ನನ್ನ ಮಗನಿಗೂ ಮದುವೆ ಆಗ್ತಾ ಇಲ್ಲ, ಯಾಕೆಂದರೆ ಅವಳ ಮಗಳನ್ನ ಕಳಿಸೋವರೆಗೂ ಅಯ್ಯೋ ಅವಳು ಚಿಕ್ಕವಳಲ್ಲ, ಫಸ್ಟ್ ಹೆಣ್ಮಕ್ಳು ಮದುವೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವಳು ಆಗೋವರೆಗೂ ಯಾವ ಕಾರಣಕ್ಕೂ ಇವನು ಮದುವೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ಒಂದು ಗೊಂದಲ. ಜೀವನದಲ್ಲಿ ತಿಳ್ಕೊಂಬಿಡಿ, ಯಾರಿಗೆ ಮೊದಲೇ ಮದುವೆ ಆಗತ್ತೋ ಮಾಡಿ ಕಳಿಸ್ತಾ ಇರಿ, ತಲೆ ಕೆಡಿಸ್ಕೋಬೇಡಿ. ಆ ಕಾಲದಲ್ಲಿ ಏನಾದರೂ ಅಂದರೆ ಅಯ್ಯೋ ದೊಡ್ಡವಳನ್ನ ಇಟ್ಕೊಂಡು ಚಿಕ್ಕವಳು ಕೊಟ್ಬಿಟ್ರೆ ಅವಳು ಹಾಗೇ ಹೊಟ್ಟೋದ್ಲು ಅನ್ಕೊತಾ ಇದ್ರು. ಅದೆಲ್ಲ ಏನಿಲ್ಲ. ಇನ್ಮೇಲೆ ಕಾಲ ಏನು ಅಂದರೆ ಇನ್ನಮ್ಮ ಅನುಗ್ರಹ ಅಂದರೆ ಪ್ರತಿಯೊಬ್ಬಳು ಚಿಕ್ಕವಳೇ ನೋಡ್ಕೊಂಡು ಹೊಟ್ಟೋಗ್ತಾ ಇರ್ತಾಳೆ ದೊಡ್ಡವಳಿಗಿಂತ ಮೊದಲೇ. ಅದಕ್ಕೆ ಅವರೇ ನೋಡ್ಕೊಳ್ಳೋ ಬದಲು ನೀವಾದರೂ ಕರೆದು ಮಾಡಿಬಿಡೋದು ಉತ್ತಮ. ಏನಂತೀರ? ಅದಕ್ಕೋಸ್ಕರ ನೀವು ಆ ಜೀವನದಲ್ಲಿ ಸಂಧ್ಯಾಕಾಲದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥ ವಿಧಾನ ಸಾಕಷ್ಟು ಜನಕ್ಕೆ ಗೊತ್ತು. ಆದರೆ ಈ ಪಾಷಾಣ ಗೌರಿ ವ್ರತ ಅಂದರೆ, ಈ ಪಾಷಾಣ ಅಂದ್ರೇನು? ಯಮಪಾಷಾಣ. ಆ ಪಾಷಾಣವನ್ನು ಇಟ್ಟು ಜೀವನದಲ್ಲಿ ಯಮನ ದೃಷ್ಟಿಯಲ್ಲಿ ನಾವು ಗೌರಿ ಪೂಜೆಯನ್ನು ಮಾಡಿರೋದೇ ಅಯ್ಯೋ. ಅದಕ್ಕೆ ಅಯ್ಯೋ ಅಂತ ಮನೇಲಿ ಅನ್ನಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಅಯ್ಯೋ ಅಂತ ಇದ್ದಾಗ ಅಯ್ಯೋ ಬರ್ತಾ ಇರ್ತಾಳೆ ಮನೆಗೆ, ಅವಳ ಹಿಂದೆ ಯಮಧರ್ಮರಾಜನು ಬರ್ತಾನೆ, ಮೃತ್ಯು ಸಂಕೇತ ಜಾಸ್ತಿ ಆಗತ್ತೆ. ಸೊ ಫೋಟೋಲಿ ಕೆಲಸ ಜಾಸ್ತಿ ಆಗೋಕ್ಕಿಂತ ಸುಮ್ಮನೆ ಇರೋದು ಉತ್ತಮ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ಕಪ್ಪು ದಾರ ಅಂದರೆ ಪಾಷಾಣದ ದಾರ ಇದ್ದ ಹಾಗೆ ಕಂಬಳಿ ದಾರ ಕಪ್ಪುದು ಸಿಗುತ್ತೆ. ಅದಕ್ಕೇನು ಮಾಡಬೇಕು? ನೀವು ಕೆಂಪು ದಾರವನ್ನು, ಪಾಷಾಣದ ದಾರ ಪೂರ್ತಿಯಾಗಿ ತೊಗೊಂಬಿಡಿ. ಒಂದು ದೊಡ್ಡದಾಗಿ ತೊಗೊಂಡಿರ್ತಕ್ಕಂಥದ್ದು, ಒಂದು 3 ಸುತ್ತೋ 4 ಸುತ್ತೋ ಇರತಕ್ಕಂಥದ್ದು ತೊಗೊಂಡ್ಬಿಟ್ಟು ಕೆಂಪು ದಾರವನ್ನು ಆ ತುದಿಗೆ ಕಟ್ಟಬೇಕು. ಕೆಂಪು ದಾರನ ಈ ತುದಿಗೆ ಕಟ್ಟಬೇಕು. ಅಂದರೆ ಎರಡೂ ತುದಿಗಳಿಗೆ ಕೆಂಪು ದಾರವನ್ನು ಕಟ್ಟಿ ಅದನ್ನು ಪೂರ್ತಿಯಾಗಿ ಹಾವಿನ ಸ್ವರೂಪದಲ್ಲಿ ಸುತ್ತಿ, ಅಂದರೆ ನೀವು ತಲೆ ಮೇಲೆ ಇಟ್ಕೊತಿರಲ್ಲ ಮಕ್ರಿ, ಆವಾಗ ಒಂದು ಬಟ್ಟೆ ಸುತ್ತಲ್ವಾ, ಹಾಗೆ ಕ್ಲೀನಾಗಿ ಸುತ್ತಿ ಅದರ ಮಧ್ಯದಲ್ಲಿ ಮರಳನ್ನು ಹಾಕಬೇಕು. ಮರಳನ್ನು ಹಾಕಿ ಮಣ್ಣನ್ನು ಹಾಕಬೇಕು. ಆ ಮಣ್ಣು ಯಾವುದು? ನಿಮ್ಮ ಭೂಮಿಯ ಮಣ್ಣು ಅಥವಾ ನೀವು ನೆಲೆಸಿರತಕ್ಕಂಥ ಮಣ್ಣು. ಅಂದರೆ ಎಲ್ಲಾದರೂ ಒಂದು ಕೀಟ ಪಾಟ್ ಹತ್ರ ಎಲ್ಲೋ ಇರುತ್ತೆ, ನಿಮ್ಮ ಮನೇಲಿ ಬಹಳ ಜನ ಓಡಾಡ್ತಕ್ಕಂಥ ವಿಚಾರದಲ್ಲಿ ಆ ಮಣ್ಣು ಇರುತ್ತೆ, ಭಾಳ ವರ್ಷದಿಂದ ನಿಮ್ಮ ಸ್ವಂತ ಮನೆ ಇರುತ್ತೆ, ಅಥವಾ ಸ್ವಂತ ಮನೆ ಇಲ್ಲದೆ ಎಲ್ಲೋ ಜಾಗ ಇರುತ್ತೆ, ಅಯ್ಯೋ ನಮ್ಮ ತಾತನ ಮನೆ ಆಸ್ತಿ ಇತ್ತು, ಆ ಜಾಗ ಒಂದಿತ್ತು ಸ್ವಲ್ಪ ಅಂತ, ಯಾವುದೋ ಒಂದು ಮಣ್ಣನ್ನು ತೊಗೊಂಬನ್ನಿ. ಯಾರಿಗೂ ಯಾವ ಸ್ವಂತ ಜಾಗನೂ ಇಲ್ಲದೆ ಇದ್ದರೆ ದೇವಸ್ಥಾನದ ಹತ್ರ ಯಾವುದಾದ್ರೂ ಒಂದು ಮರದ ಭಾಗ, ಯಾವುದೋ ಮರ ತಗೋಬೇಡಿ, ಅರಳಿ ಮರ, ಆಲದ ಮರ ಅಥವಾ ಬೇವಿನ ಮರ, ಇಂಥ ಮರಗಳಿದ್ದರೆ ಮಾತ್ರ ಆ ಮರಗಳನ್ನು ತರಬೇಕು. ಬನ್ನಿ ಮರದ ಹತ್ರ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು, ಕರ್ಮಾಧಿಪತಿ ಶನೇಶ್ವರ. ನೀವು ಹೊಲದ ಹತ್ರ ಹೋಗೋದು ಅಥವಾ ನದಿ ಹತ್ರ ಹೋದಾಗ ಆ ಮಣ್ಣನ್ನು ತಂದು ಶೇಖರಣೆ ಮಾಡಬೇಕು. ಇದು 5 ರೀತಿಯಾದ ಮಣ್ಣು, 5 ವಿಧವಾದ ಮರಳು. ಅಂದರೆ ನೀವು ಸಮುದ್ರ ಹತ್ರ ಹೋದಾಗ ಒಂದು ಹಿಡಿ ಮಣ್ಣು ತಂದದು, ರಾಮೇಶ್ವರಕ್ಕೆ ಹೋದಾಗ ಒಂದು ಸ್ವಲ್ಪ ತರೋದು. ಇದನ್ನ ಏನು ಮಾಡೋರು, ಅಲಹಾಬಾದಲ್ಲಿ ಪೂಜೆ ಮಾಡೋಕ್ಕೆ ರಾಮೇಶ್ವರ, ಕಾಶಿ ರಾಮೇಶ್ವರ ಯಾತ್ರೆ ಅಂತ ಮಾಡ್ತಾ ಇದ್ರು. ಅದಕ್ಕೆ ಈಶ್ವರನ ಪೂಜೆ ಮಾಡ್ತಾರೆ. ಈ ಗೌರಿ ವ್ರತವನ್ನ 5 ವಿಧವಾದ ಮರಳು, 5 ವಿಧವಾದ ಮಣ್ಣನ್ನ ಸ್ವಲ್ಪ ಮಟ್ಟಕ್ಕಾದರೂ ಶೇಖರಣೆ ಮಾಡಿಕೊಳ್ಳೇಬೇಕು. ಮಾಡಿಕೊಂಡು ಈ ಪಾಷಾಣದ ಥರ ಮಧ್ಯದಲ್ಲಿ ಹಾಕಿ ಅದನ್ನ ಗೌರಿ ಪೂಜೆಯನ್ನು ಮಾಡಬೇಕು. ಪಾಷಾಣ ಗೌರಿ ವ್ರತ. ಈ ಗೌರಿ ವ್ರತವನ್ನು ಮಠ ಮಧ್ಯಾಹ್ನ ಊಟದ ನಂತರ, ಅಂದರೆ ಏನು, ಹೆಣ್ಣುಮಕ್ಕಳು ಊಟದ ನಂತರವೇ ಮಾಡಬೇಕು. ಊಟಕ್ಕೆ ಮೊದಲು ಮಾಡಿದ್ರೆ ಪ್ರಯೋಜನವಿಲ್ಲ, ದೇವಿ ಒಲಿಯಲ್ಲ. ಯಾಕೆ ಅಂದರೆ ತಾನು ಸಂತೃಪ್ತಿ ಆಗಬೇಕಂತೆ. ತಾನು ಸಂತೃಪ್ತಿಯಾಗಿ ಯಾವ ಚಿಂತೆಗಳು ಇಲ್ಲದೆ ತಾನು ಪೂಜೆ ಮಾಡಬೇಕು. ಇದನ್ನು ನೀವು ಪೂಜೆ ಮಾಡಬೇಕು ಯಾವುದೇ ದಕ್ಷಿಣಾಭಿಮುಖಕ್ಕೆ ನೋಡಿಕೊಂಡೇ ಮಾಡಬೇಕು. ಯಮ ದಕ್ಷಿಣದಲ್ಲೇ ಇರ್ತಾನೆ. ದಕ್ಷಿಣದಲ್ಲಿ ಋಣವನ್ನು ತೀರಿಸೋ ಕುಜನೂ ಇರ್ತಾನೆ. ಅಂದರೆ ಅಂಗಾರಕ, ನೀವೇನು ಹೇಳ್ತೀರಾ ಮಂಗಳ ಗ್ರಹ, ಅವನು ದಕ್ಷಿಣದಲ್ಲೇ ಇರ್ತಾನೆ. ಅದಕ್ಕೆ ದಕ್ಷಿಣವನ್ನು ನೀವು ನೋಡಬೇಕು. ಉತ್ತರಾಭಿಮುಖಕ್ಕೆ ಪರಿಪೂರ್ಣವಾಗಿ ಕೂತ್ಕೋಬೇಕು. ದಕ್ಷಿಣ ನೋಡಿಕೊಂಡು ಆ ಪೂಜೆನ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ತಕ್ಕಂಥ ವಿಧಾನ, ಮೊದಲನೇದಾಗಿ ಕುಬೇರನ ಆಸ್ಥಾನದಲ್ಲಿ ಕುಬೇರ ಮಂತ್ರ ಅಂತಿದೆ. ಕುಬೇರ ಅಷ್ಟೋತ್ತರ ಸಿಗತ್ತೆ. ಆ ಕುಬೇರ ಅಷ್ಟಾತ್ರವನ್ನು ಹೇಳ್ಕೋಬೇಕು. ತದನಂತರ ಗೌರಿ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಗೌರಿ ಅಷ್ಟೋತ್ತರ ಅಕಸ್ಮಾತ್ ನಿಮ್ಗೆ ಯಾರಿಗೂ ಸಿಕ್ಕಿಲ್ವಾ, ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ದುರ್ಗಾ ಗೌರಿ ಎಲ್ಲ ಒಂದೇ. ಅದಕ್ಕೋಸ್ಕರ ಆ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಂಡು ಆ 108 ಅಷ್ಟೋತ್ತರ ನಂತರ ನೀವು ಮಾಡಬೇಕಾದ್ದು ಕೃಷ್ಣ ಅಷ್ಟೋತ್ತರ. ಕೃಷ್ಣ ಅಂದ್ರೇನು? ಕುಟೀಲ. ಅದಕ್ಕೆ ಜೀವನದ ಮೋಕ್ಷವನ್ನ ಕೊಡ್ತಕ್ಕಂಥವನೇ ಕೃಷ್ಣ, ಮನಸ್ಸನ್ನು ಸರಿಪಡಿಸುವನೇ ಕೃಷ್ಣ. ಅದಕ್ಕೋಸ್ಕರ ಆ ಕೃಷ್ಣನ ಅಷ್ಟೋತ್ತರ ಮೊದಲು ಕುಬೇರ, ಎರಡನೇ ಭಾಗ ಗೌರಿ ಅಥವಾ ದುರ್ಗಾ,
ಅದಾದ ಮೇಲೆ ಕೃಷ್ಣ ಪರಮಾತ್ಮ ಈ ಮೂರನ್ನ ಪರಿಪೂರ್ಣವಾಗಿ ಹೇಳಿಕೊಂಡು ನಾರಾಯಣ ಸ್ಮರಣೆಯನ್ನು ಮಾಡಿಕೊಂಡು ನೀವಲ್ಲಿ ಪೂಜೆ ಮಾಡತಕ್ಕಂಥದ್ದು ಮೃತ್ಯುಂಜಯ. ಓಂ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಶಿ ಮಹಾನ್ ದೇವಾಯ ತೇ ನಮಃ. ಅದಕ್ಕೆ ಹೇಳೋದು ಕಾಲ ಮೃತ್ಯುಂಜಯ. ಅದಕ್ಕೋಸ್ಕರ ಅಕಾಲವನ್ನು ತ್ಯಜಿಸ್ತಕ್ಕಂಥವನು, ತ್ರಿಕಾಲವನ್ನು ಉಳಿಸ್ತಕ್ಕಂಥವನು ಆ ಮಹಾಮೃತ್ಯುಂಜಯ. ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದೇ ಮೃತ್ಯುಂಜಯ. ಮೃತ್ಯುನ ಜಯ ಪಡಿಸ್ತಕ್ಕಂಥವನು ಅವನೇ. ಅದಕ್ಕೋಸ್ಕರ ಆ ಮೃತ್ಯುಂಜಯನ ನೆನೆಸ್ಕೋಬೇಕು. ಆಗ ಏನು ಹೇಳ್ತಾರೆ, ಕಾಲ ಸಂಹಾರ ಮೂರ್ತಿ ಅಂತ. ಕಾಲವನ್ನ ಸಂಹಾರ ಮಾಡಿರತಕ್ಕಂಥ ಮೂರ್ತಿ ಪರಮೇಶ್ವರ. ಅಂದ್ರೆ ಯಮನ ಕಾಲಿಗೆ ಮಾರ್ಕಂಡೇಯನ ಮುಖಾಂತರವಾಗಿ ಜಾಡ್ಸ್ ಒದ್ದಿ ಮಾರ್ಕಂಡೇಯನಿಗೆ ಪುನರಾಯುಷನ್ನ ಕೊಟ್ಟು ಚಿರಂಜೀವಿಯಾಗಿ ಮಾಡಿರತಕ್ಕಂಥದ್ದೇ ಪರಮೇಶ್ವರ. ಅದಕ್ಕೋಸ್ಕರ ಅವನ ಕಾಲ ಸಂಹಾರ ಮೂರ್ತಿ ಅಂತ ಕರೆದು, ಅದಕ್ಕೆ ಆ ಕಾಲವನ್ನ ನಮಸ್ಕಾರ ಮಾಡ್ಕೊಳ್ಳೋದೇ ಈ ಪಾಷಾಣ ಗೌರಿ ವ್ರತ. ಪರಮೇಶ್ವರನು ಭಿಕ್ಷಾಟನ ಪಾತ್ರೆಯಲ್ಲಿ, ಭಿಕ್ಷಾಟನರ್ ಅಂತ ಕರಿತೀವಿ, ಅವನು ಭಿಕ್ಷೆ ಪಾತ್ರೆಯನ್ನು ಎತ್ಕೊಂಡು ಭಿಕ್ಷೆಗೆ ಹೋದಾಗ ಇಂಥ ಒಂದು ಸಮಯದಲ್ಲಿ ಅನ್ನಪೂರ್ಣೇಶ್ವರಿನ ಸ್ಮರಣೆ ಮಾಡ್ಕೊಳ್ಳೋದು ದಿನ. ಅದಕ್ಕೋಸ್ಕರ ನೀವು ಈ ಪಾಷಾಣ ಗೌರಿ ವ್ರತನ ಎಲ್ಲರೂ ಮಾಂಗಲ್ಯವನ್ನ ರಕ್ಷಣೆ ಮಾಡು ಜಗನ್ಮಾತೆ, ಜಗತ್ತಲ್ಲಿ ನಮಗೆ ಸಂರಕ್ಷಣೆ ಮಾಡು. ಇವತ್ತು ನೋಡಿ ಆ ಕರೆ ಬಂದಿತ್ತು ಆ ಹೆಣ್ಮಗಳದ್ದು ಪಾಪ. ಅಂದ್ರೆ ಮುಂದಿನ ಜೀವನಕ್ಕೆ ಶಕ್ತಿ ಕೊಡು. ಎಲ್ಲರಿಗಿಂತ ಶಕ್ತಿ ಮನಃಶಕ್ತಿ ಇರಬೇಕು. ನೀವುಗಳು ಮನಸ್ಸಲ್ಲೇ ಶಕ್ತಿ ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ, ಒಳಭಾಗದಲ್ಲಿ ರೋಗ ರೋಗ ರೋಗ. ಅದಕ್ಕೆ ಮನೋರೋಗಕ್ಕೆ ಮದ್ದಿಲ್ಲ. ಅದಕ್ಕೆ ಜೀವನದಲ್ಲಿ ನೀವು ಮನೋರೋಗವನ್ನು ಓಡಿಸ್ತಕ್ಕಂಥದ್ದೇ ಈ ಪಾಷಾಣ ಗೌರಿ ವ್ರತ. ಆ ಪಾಷಾಣದಲ್ಲಿ ಏನು ಪಾಷಾಣ ಅಂದ್ರೆ ಪಾಷಾಣ ಅಂತಲ್ಲ. ಆ ಪಾಷಾಣ ಅಂದ್ರೆ ನನ್ನ ಜೀವನದಲ್ಲಿ ನನ್ನ ಮಕ್ಕಳಪ್ಪ, ನನ್ನ ಗಂಡ, ನನ್ನ ಮೊಮ್ಮಕ್ಕಳು ಅಂತ ಹೇಳಿ ಆ ಪಾಶ ಇದೆಯಲ್ಲ, ಆ ಪಾಶವನ್ನ ಓಡಿಸ್ಬೇಕು ನೀವು. ಫಸ್ಟ್ ಅದು ಓಡಿಸಿ. ಅಯ್ಯೋ ಅನ್ಬೇಡಿ ಯಾರನ್ನೂ. ಅಂದ್ರೇನೋ ಅಯ್ಯೋ ಅಂದ್ರೆ ಯಮನ ಹೆಂಡತಿ ಅಂತಾನೋ ಒಂದು. ಎರಡನೇ ಭಾಗ ಅಯ್ಯೋ ಅನ್ಬೇಡಿ. ಯಾವ ಕಾಲಕ್ಕೂ ಅಯ್ಯೋ ಹಿಂಗಾಗೋಯ್ತೆ, ಅಯ್ಯೋ ಹಂಗಾಗೋಯ್ತೆ ಅಂತ ಬೇಜಾರು ವ್ಯಥೆ ಪಡಬೇಡಿ. ಕೃಷ್ಣ ಪರಮಾತ್ಮನ ನೆನೆಸ್ಕೊಂಡು ಕಲ್ಲಾಗಬೇಕು ನೀವು. ಅಂತ ಒಂದು ಹೆಣ್ಣು ಮಕ್ಕಳು ಆದಾಗ ಜೀವನ ಚರಿತ್ರೆಯಲ್ಲಿ ಜಗತ್ತೆಲ್ಲ ನಡೆಯುತ್ತೆ. ಗಂಡಸರು ಕೆಲವರು ಇರ್ತಾರೆ, ಅಯ್ಯೋ ಪಾಪ ಏನು ಮುಗ್ಧರು ಅಂತೀರ. ಹೆಂಗಸರು ಇರ್ತಾರೆ, ಬಹಳ ಮುಗ್ಧರಾಗಿರ್ತಾರೆ. ಅಂದ್ರೆ ಒಂದು ಸಲ ಓದಿಸ್ಕೋಬೋದು, ಎರಡು ಸಲ ಓಡಿಸ್ಕೋಬೋದು, ಮೂರನೇ ಸಲ ತಾವು ಓದಿಬೇಕು. ಅದನ್ನು ಬಿಟ್ಟುಬಿಟ್ಟು ಓಡಿಸ್ಕೊಂಡೇ ಕೂತ್ಕೊಂಡ್ರೆ ಏನು ಪ್ರಯೋಜನ. ಹಾಗೆ ಇಂಥ ಒಂದು ಜೀವನದಲ್ಲಿ ಪ್ರತಿಯೊಂದು ಹೆಂಗಸರು ಧೈರ್ಯ ತಂದ್ಕೋಬೇಕು. ಜೀವನದ ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಇದು ಹಣೆ ಬರ ತಲೆಗೆ ಇಟ್ಕೊಂಬಿಡಿ. ಜೀವನದಲ್ಲಿ ಇಂಥ ಕಷ್ಟಗಳು ಎಲ್ರಿಗೂ ಹೋಗಕ್ಕೆ ಸಾಧ್ಯವಿಲ್ಲ. ಹಳೇ ಕರ್ಮಗಳು ಪೂರ್ಣ ಕಳಿಯಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಸ್ಮರಣೆ ಮಾಡ್ಕೊಳ್ಳೋದು. ರೋಹಿಣಿ ನಕ್ಷತ್ರ ಆಗಿರೋದ್ರಿಂದ ಕೃಷ್ಣ ಪರಮಾತ್ಮನ ಯಾಕೆ ನೆನೆಸ್ಕೊಂಡಿದ್ರೆ, ಎಲ್ಲಾ ಗೋಪಿಕಾ ಸ್ತ್ರೀಯರು ಶಾಪವಂತೆ, ಕೃಷ್ಣನಿಗೆ ವಂಶವೇ ಇಲ್ಲವಂತೆ. ಆ ಶಾಪವನ್ನು ಹಾಕಿರೋದೇ ಗಾಂಧಾರಿ. ಜಗತ್ತಲ್ಲಿ ಸ್ತ್ರೀ ಸಂರಕ್ಷಣೆ ಮಾಡೋದೇ ಪರಮೇಶ್ವರ. ಅದಕ್ಕೋಸ್ಕರ ಆ ಒಂದು ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಕೊನೆಯದಾಗಿ ಮಾಡ್ಕೊಳ್ಳೋದು. ಮೊದಲೇ ಕುಬೇರ ಸ್ಥಾನದಲ್ಲಿ ಇದನ್ನ ಪೂಜೆಯನ್ನ ಮಾಡಿದ್ದು ಭೂಲೋಕದಲ್ಲಿ. ಅದಕ್ಕೋಸ್ಕರ ಕುಬೇರನ ಹೆಂಡತಿ ಪೂಜೆ ಮಾಡಿದ್ಲು. ತದನಂತರ ಮಂಡೋದರಿ ಆಗಿರತಕ್ಕಂಥ ಪತಿವ್ರತಾ ಧರ್ಮದಲ್ಲಿ ರಾವಣನ ಹೆಂಡತಿ ಪೂಜೆ ಮಾಡಿದ್ಲು. ಅದಾದ ಮೇಲೆ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು ಅಹಲ್ಯ. ಅದಾದ ಮೇಲೆ ಬಂದಿರತಕ್ಕಂಥದ್ದು ಸೀತಾಮ್ಮನವರು. ಹೀಗೆ ಎಲ್ಲಾ ದೇವಿಗಳು ಪೂಜೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಪಾಷಾಣ ಗೌರಿ ವ್ರತದಲ್ಲಿ ಮಾಂಗಲ್ಯವನ್ನು ಕಾಪಾಡೋದು, ಮನಸ್ಥೈರ್ಯವನ್ನು ಕೊಡೋದು, ಪಾಶವನ್ನು ಮುರಿಯೋದು, ಜೀವನ ಜಗತ್ತಲ್ಲಿ ನಿಮ್ಮ ಮನೆ ಸಂರಕ್ಷಣೆ ಮಾಡೋದೇ ಈ ಒಂದು ಪೂಜೆಯ ವಿಧಾನ. ಅದಕ್ಕೋಸ್ಕರ ಆ ಗೌರಿ ಪೂಜೆಯನ್ನು ಅರಿಶಿಣ ಕುಂಕುಮದ ಮುಖಾಂತರವಾಗಿ ಈ 5 ರೀತಿಯಾದ ಮಣ್ಣನ್ನು ಇಟ್ಕೋಬೇಕು. ಅದಕ್ಕೆ ಅಹಲ್ಯ, ಸೀತಾ, ತಾರಾ, ದ್ರೌಪದಿ, ಮಂಡೋದರಿ ಅಂತ ಹೇಳಿ ಈ ಪಂಚಕನ್ಯೆಯ ಪಟೆ ನಿತ್ಯ ಪೂಜೆಯನ್ನೇ ಮಾಡ್ತಕ್ಕಂಥ ವಿಧಾನವೇ ಪಾಷಾಣ ಗೌರಿ ವ್ರತ.